ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಕುರ್ಚಿ ಕಿತ್ತಾಟ, ಔತಣಕೂಟಗಳ ಮೂಲಕ ಎರಡೂ ಬಣಗಳ ಶಕ್ತಿ ಪ್ರದರ್ಶನ. 100 ಶಾಸಕರು ತಮ್ಮೊಂದಿಗಿದ್ದಾರೆ ಎಂದಿದ್ದೇಕೆ ಡಿಕೆ? ಅಧಿವೇಶನದ ಬಳಿಕ ಡಿಕೆ ಸಿಎಂ ಆಗೋದು ಪಕ್ಕಾನ? ಎಲ್ಲ ಸುದ್ದಿಯನ್ನ ನೋಡೋಣ ಡಿನ್ನರ್ ಪಾಲಿಟಿಕ್ಸ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಅಧಿಕಾರ ಹಂಚಿಕೆ ಬಗ್ಗೆ ಬಹಿರಂಗ ಹೇಳಿಕೆ ನೀಡದಂತೆ ಹೈಕಮಾಂಡ್ ಹುಕುಂ ಮಾಡಿದ್ರು ನಾಯಕರು ಡೋಂಟ್ ಕೇರ್ ಅಂತಿದ್ದಾರೆ. ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸಖತ್ ಸದ್ದು ಮಾಡ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ನಡುವೆ ರಾಜಕೀಯ ನಡೀತಾ ಇದ್ದು ಇಬ್ಬರು ಡಿನ್ನರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಆದರೆ ಡಿಕೆಶಿ ಮಾತ್ರ ಯಾವ ಔತಣಕೂಟವೂ ಇಲ್ಲ, ನಮ್ಮಲ್ಲಿ ಗುಂಪು ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ, ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ, ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು ಸಿಎಂ ಎಲ್ಲ ನಮ್ದು ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ, ಅವಶ್ಯಕತೆ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮೊನ್ನೆ ರಾತ್ರಿ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದು 5 ಸಚಿವರು ಸೇರಿದಂತೆ 40ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ರು. ಈ ಡಿನ್ನರ್ ಮೀಟಿಂಗ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮೊಂದಿಗೆ 100 ಶಾಸಕರ ಬೆಂಬಲ ಇದೆ ಅಂತ ಹೇಳಿರೋದು ಸಂಚಲನಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ಕೇಳಿದ್ರೆ ಶಾಸಕರ ಬೆಂಬಲ ತೋರಿಸೋದಕ್ಕೆ ಸೈ ಎಂದಿದ್ದಾರೆ. ಅಷ್ಟಕ್ಕೂ ಡಿಕೆಶಿ 100 ಶಾಸಕರು ತಮ್ಮೊಂದಿಗೆ ಇದ್ದಾರೆ ಎಂಬ ಭರವಸೆಯನ್ನ ಶಾಸಕರಿಗೆ ನೀಡೋದಕ್ಕೆ ಕಾರಣ ಇದೆ. ಕಳೆದ ಜುಲೈ 10ರಂದು ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಒಂದಿಬ್ಬರು ಶಾಸಕರು ಡಿಕೆ ಸಿಎಂ ಆಗಬಹುದು ಅಂತಿದ್ದಾರೆ ಅನ್ನುವ ಮೂಲಕ ಪರೋಕ್ಷವಾಗಿ ಡಿಕೆಗೆ ಶಾಸಕರ ಬೆಂಬಲ ಇಲ್ಲ ಅಂತಿದ್ರು. ಹೀಗಾಗಿ ನಿನ್ನೆ ಡಿನ್ನರ್ ಸಭೆಯಲ್ಲಿ ಡಿಕೆ ತಮಗಿರುವ ಬೆಂಬಲದ ಬಗ್ಗೆ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆಶಿ ಡಿನ್ನರ್ ಮೀಟಿಂಗ್ ಬಳಿಕ ಡಿಕೆಶಿ ಬಣದವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಬೆಳಗಾವಿ ಅಧಿವೇಶನದ ಬಳಿಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಿಶ್ಚಿತ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಆಗೋದಕ್ಕೆ ನಂಬರ್ ಅಲ್ಲ, ಹೈಕಮಾಂಡ್ ನಿರ್ದೇಶನದಂತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನು ತಪ್ಪೇನಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದಿಂದ ವಿಶ್ವಾಸದ ಮಾತುಗಳು ಹೊರಬಿದ್ದಿವೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಯಾವುದೇ ಕ್ಷಣದಲ್ಲಿ ಡಿಕೆ ಸಿಎಂ ಆಗಬಹುದು ಅಂತ ಮದ್ದೂರು ಶಾಸಕ ಕದಲೂರು ಉದಯ್ ಹೇಳಿದ್ದಾರೆ. ಜನವರಿಗೆ ನಾನು ಮಾತನಾಡ್ತೇನೆ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರ ಶ್ರಮಕ್ಕೆ ಅದು ಆಗಬೇಕು, ಎನಿ ಟೈಮ್ ಆಗ್ಬೋದು. ಒಂದ್ಸರಿ ಏನು ಮಾತಾಡಿದ್ರೆ ಅದು ಸ್ಟಿಕ್ಕನೇ, ಅದ್ರಾಗ ಎರಡೇ ಮಾತಿಲ್ಲ. ಆದರೆ ಜನವರಿ ಮಾತಾಡ್ತೀನಿ ಆ ವಿಷಯನೇ. ಅದು ಹೈಕಮಾಂಡ್ ಅಲ್ಲೇ ಐತೆ ರೀ, ನಾವು ನೀವು ಹೇಳೋದಲ್ಲ, ಹೈಕಮಾಂಡ್ ತಲೆಲ್ಲ ಐತೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಕುರ್ಚಿ ಗುದ್ದಾಟಕ್ಕೆ ಬಿಜೆಪಿ ಲೇವಡಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಬಣದ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಕುಹಕವಾಡಿದೆ. ಆಂತರಿಕ ಕಚ್ಚಾಟದಿಂದಾಗಿ ಆಡಳಿತ ವ್ಯವಸ್ಥೆ ಕುಸಿದಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಎಂಎಲ್ಎಗಳು ಒಡಕು ಮಾತುಗಳನ್ನು ಆಡ್ತಾ ಇರೋದು, ದಿನನಿತ್ಯ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಇವೆಲ್ಲ ನೋಡ್ತಾ ಇದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ. ಆದರೆ ನಾ ಕೊಡೆ ಬಿಡೆ ಈ ಪರಿಸ್ಥಿತಿ ಕಾಂಗ್ರೆಸ್ ಇದೆ. ನಿಮ್ಮ ಆಂತರಿಕ ಕಚ್ಚಾಟದಿಂದ ಇವತ್ತು ಆಡಳಿತ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಡಿನ್ನರ್ ಅನ್ನೋದು ಹೆಸರಿಗೆ ಮಾತ್ರ, ಇದು ಶಕ್ತಿ ಪ್ರದರ್ಶನ, ಕೌಂಟರ್ ಶಕ್ತಿ ಪ್ರದರ್ಶನ. ಕೊನೆಗೆ ಆಚೆ ಬಂದು ಹೈಕಮಾಂಡ್ ಹೇಳಿದಂಗೆ ಕೇಳ್ತೀವಿ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಪದೇ ಪದೇ ಹೇಳ್ತಾ ಇರುವ ಯತೀಂದ್ರ ಸಿದ್ದರಾಮಯ್ಯ ಮಾತಿಗೆ ಡಿಕೆಶಿ ಬಣ ಗರಂ ಆಗಿದೆ. ಎಂಎಲ್ಸಿ ಮಾತು ಮಹತ್ವ ಆಗುತ್ತಾ? ಮಾತನಾಡುವಾಗ ಕಾಮನ್ ಸೆನ್ಸ್ ಇರಬೇಕು, ಸಿಎಂ ಪುತ್ರ ಆದವರಿಗೆ ಜವಾಬ್ದಾರಿ ಇರಬೇಕು ಅಂತ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. I don't know. For all that, my honorable chief minister will reply. ಇಲ್ಲಿ ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಾರ್ಟಿ. ನಾವೇನು ಒತ್ತಾಯ ಮಾಡಲ್ಲ, ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ, ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. MLAಗೆ ಸಿಎಂ ಮಾಡೋ ಓಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಅಂತರಲ್ಲಿ MLC ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದರೆ ಮಾಧ್ಯಮದವರಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಮುಖ್ಯಮಂತ್ರಿಗಳ ಸುಪುತ್ರ, ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ, ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು, ಇನ್ನೊಬ್ಬನ ರೊಚ್ಚಿಗೆ ಪದಗಳನ್ನು ಉಪಯೋಗಿಸಬಾರ್ದು.
ಕಾಂಗ್ರೆಸ್ ಪಾಳ್ಯದಲ್ಲಿ ಡಿನ್ನರ್ ಮೀಟಿಂಗ್ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಜೋರಾಗಿದೆ. ನಿನ್ನೆ ಸಿದ್ದರಾಮಯ್ಯ, ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಭರತಿ ಸುರೇಶ್, ಮಧು ಬಂಗಾರಪ್ಪ ಜೊತೆ ಶಾಸಕ ಪೊನ್ನಣ್ಣ, ನಜೀರ್ ಅಹಮದ್ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ರು. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ಕೆಲಸ ನಾ ಮಾಡ್ತೀನಿ. 5 ವರ್ಷನೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅಧಿವೇಶನ ಮುಗಿತಾ ಇದ್ದಂತೆ ಕುರ್ಚಿ ಫೈಟ್ ತಾರಕಕ್ಕೇರೋದು ಖಚಿತವಾಗಿದೆ. ಅಧಿವೇಶನ ಮುಗಿದ ತಕ್ಷಣ ಡಿಕೆ 20ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಡಿಸೆಂಬರ್ 19ರಂದು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆಗೆ 2ನೇ ಸುತ್ತಿನ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವರಿಷ್ಠರ ಭೇಟಿ ವೇಳೆ ಸಿಎಂ ಸ್ಥಾನಕ್ಕೆ ಹಕ್ಕೊತ್ತಾಯಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಈ ಕುರಿತ ಪ್ರಶ್ನೆಗೆ ಗರಂ ಆಗಿ ಪ್ರತಿಕ್ರಿಯಿಸಿದ್ದಾರೆ. ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತೀರ ಹೇಳಿದಾರ ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH